ನಾವು ತುಂಬ ಅನುಭವಗಳಿದೆ, ತುಂಬ ಸ್ಥಳಗಳಲ್ಲಿ ಸೇವೆ ಮಾಡಿದ್ದೇವೆ. ಆದರೆ ಅದನ್ನು ನಮ್ಮನ್ನು ದೇವರದ ಯೋಗ್ಯತೆಗೆ ನಮ್ಮನ್ನು ತರುವುದಿಲ್ಲ. ನಾವು ಎಷ್ಟು ವರ್ಷ, ಎಷ್ಟು ಸ್ಥಳ, ಎಷ್ಟು ಕಾರ್ಯ ಮಾಡಿದ್ದೇವೆ ಅಂತ ಅಲ್ಲ, ನಾವು ಹೇಗೆ ಜೀವನ ಮಾಡ್ತಾ ಇದ್ದೇನೆ ಅದು ಮುಖ್ಯವಾಗಿದ್ದು. ನಮಗೆ ತಿಳಿದಂಥ ಸಂಗತಿಗಳಿಗೆ ಅನುಸಾರವಾಗಿ, ಸತ್ಯಗಳಿಗೆ ಅನುಸಾರವಾಗಿ ನಾವು ಜೀವನ ಮಾಡ್ತಾ ಇದ್ದೇವೆ, ಅದು ಮುಖ್ಯವಾದಂಥ ಸಂಗತಿಯಾಗಿದೆ. ನಾವು ಎಷ್ಟರ ಮಾತ್ರಕ್ಕೆ ದೇವರ ವಾಕ್ಯಕ್ಕೆ ವಿಧೇಯರಾಗಿದ್ದೇವೆ, ಅದು ಮುಖ್ಯವಾದಂಥ ಸಂಗತಿ. ನಾನು ಈ ಚಿಕ್ಕ ಮಕ್ಕಳನ್ನು ನೋಡುವಾಗ ನನಗೆ ತುಂಬ ಖುಷಿ ಆಗ್ತದೆ. ಚಿಕ್ಕ ಮಕ್ಕಳು, ಯೌವನಸ್ಥರು, ಯೌವನ ಪ್ರಾಯದಲ್ಲಿ ಪ್ರಸಂಗಿಯವನು ಹೇಳುವ ಹಾಗೆ, ಯೌವನ ಪ್ರಾಯದಲ್ಲಿಯೇ ನಿಮ್ಮ ಸೃಷ್ಟಿಕರ್ತನಾದಂಥ ಯೆಹೋವನನ್ನು ಸ್ಮರಿಸು ಎಂಬುದಾಗಿ ಆತನು ಹೇಳ್ತಾನೆ. ಆಮೇಲೆ ನಮಗೆ ಇರುವಂಥ ಕರ್ತವ್ಯ ಏನು? ಅವನ ಮಾತುಗಳನ್ನು ಅನುಸರಿಸಿ ಅವನಿಗಾಗಿ ನಡೆಯುವುದು ನಮ್ಮ ಕರ್ತವ್ಯವಾಗಿದೆ. ಅದರಿಂದ ನಮಗೆ, ನಿಮ್ಮ ಪಾಸ್ಟರ್ ಇಷ್ಟು ವಯಸ್ಸಾದರೂ 61 ವಯಸ್ಸಂತ ಹೇಳ್ತಾರೆ, ಆದರೆ ಯಾರಾದರೂ ಹೇಳ್ತೀರಾ ಅವರಿಗೆ 60 ವಯಸ್ಸಂತ? ಇನ್ನೂ ನಾವು ಹೇಳಿದಂಗೆ ಸಣ್ಣವನಾಗಿದ್ದೆ, ಓಡಾಡಿ ಮಾಡ್ತಾ ಇದ್ದಾನೆ, ಆದರೆ ದೊಡ್ಡ ದೇವರು ಅವರ ಒಳಗೆ ಇದ್ದಾನೆ. ಅದರಿಂದ ಹೀಗೆ ನಿಮ್ಮನ್ನೆಲ್ಲ ಅನೇಕ ಕಷ್ಟಗಳ, ಪ್ರಯಾಸಗಳ ಮಧ್ಯದಲ್ಲಿ, ವಿರೋಧ ಬಂದಂಥ ಸಮಯದಲ್ಲಿಯೂ ನಿರಾಶನಾಗಿ ಹೋಗದೆ ದೇವರಿಗಾಗಿ ನಿಲ್ಲೋದಕ್ಕೆ ನೀವೆಲ್ಲರೂ ಅವರಿಗೆ ಸಹಕಾರನ ಕೊಟ್ಟಿದ್ದೀರಾ. ಅದಕ್ಕೆ ದೇವರು ನಿಮ್ಮನ್ನು ಸನ್ಮಾನಿಸ್ತಾ ಇದ್ದಾನೆ. ನಾವು ಸ್ವಲ್ಪ ಸಮಯದ, ನಾನು ದೊಡ್ಡ ಪ್ರಸಂಗ ಮಾಡಲಿಕ್ಕೆ ಹೋಗ್ತಾ ಇಲ್ಲ, ನಾನು ಓದುತ್ತಾ ಇರುವಂಥ ಸಮಯದಲ್ಲಿ ದೇವರು ನನ್ನ ಜೊತೆ ಮಾತನಾಡಿದಂಥ ಒಂದು ಮಾತನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ರೋಮಪುರದ ಪತ್ರಿಕೆ 8ನೇ ಅಧ್ಯಾಯ 11ನೇ ವಚನ. ರೋಮಪುರದ ಪತ್ರಿಕೆ 8ನೇ ಅಧ್ಯಾಯ 11ನೇ ವಚನದಲ್ಲಿ ಯಾರಾದರೂ ಕನ್ನಡದಲ್ಲಿ ಓದಿ ನನಗೆ ಸಹಾಯ ಮಾಡಿದರೆ ಒಳ್ಳೆಯದಾಗ್ತದೆ. ಹಾಂ. ಓಕೆ, ಪ್ರೈಸ್ ದ ಲಾರ್ಡ್. ಈ ವಾಕ್ಯದಲ್ಲಿ ಹೇಳುತ್ತದೆ, ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದ ಆತನ ಆತ್ಮವು. ಯಾವ ಆತ್ಮ ಅದು? ಯಾವ ಆತ್ಮ? ಸತ್ತವರೊಳಗಿಂದ ಎಬ್ಬಿಸಿದ ಆತನ ಆತ್ಮವು ನಿಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೆ. ಯಾರದು? ಯಾವ ಆತ್ಮ ಅದು? ಯಾರ ಆತ್ಮ ಅದು? ದೇವರ ಆತ್ಮ, ತಂದೆಯಾದ ದೇವರ ಆತ್ಮನು. ಯೇಸು ಕ್ರಿಸ್ತನು ಸತ್ತು 3 ದಿವಸ ಸಮಾಧಿಯೊಳಗೆ ಇದ್ದು, ಸ್ತ್ರೀಯರು ಬೆಳಗಿನ 3ನೇ ದಿವಸದಲ್ಲಿ ಬೆಳಿಗ್ಗೆ ಎದ್ದು ಅವರು ಮಾತಾಡ್ತಾ ಹೋಗ್ತಾ ಇದ್ರು. ಇನ್ನೂ ನಸುಕಲ್ಲಿ ಅಂತ ಹೇಳ್ತದೆ. ಹೋಗುವಾಗ ಯಾರು ನಮ್ಮ ಪರವಾಗಿ ಕಲ್ಲು ತೆಗೆದು ಹಾಕ್ತಾರೆ ಅಂತ ವಿಚಾರದಲ್ಲಿ, ಯಾರು ನಮಗಾಗಿ ಮಾಡ್ತಾರೆ? ನಮಗಂತೂ ಆಗೋದಿಲ್ಲ. ಯಾರು ಮಾಡ್ತಾರೆ? ನಾವು ತೈಲವನ್ನು ಆತನನ್ನು ಅಭಿಷೇಕ ಮಾಡಬೇಕು, ತೈಲವನ್ನು ಹಚ್ಚಬೇಕು, ನಾನು ಏನು ಮಾಡಲಿ, ಯಾರು ನಮಗಾಗಿ ಹೋಗಲಿ ಅಂತ ಅವರು ವ್ಯಥೆಯಿಂದ ಹೋಗುತ್ತಾ ಇರುವಾಗ, ಅಲ್ಲಿ ಆಗಲೇ ಕಲ್ಲು ಉರುಳಿ ಹೋಗಿತ್ತು ಅಲ್ವಾ? ಆ ದೇವರು ಸತ್ತವರೊಳಗಿಂದ ಎಬ್ಬಿಸಿದ ಆತನ ಆತ್ಮವು, ತಂದೆಯಾದ ದೇವರ ಆತ್ಮನು ನಿಮ್ಮಲ್ಲಿ ವಾಸವಾಗಿರುವುದರಿಂದ ನಿಮ್ಮಲ್ಲಿ ವಾಸವಾಗ್ತಿರ್ತಾನೆ. ಆ ದೇವರ ಆತ್ಮನು ಪುನರುದ್ಧಾನ ಕೊಟ್ಟಿದಂಥ ಆ ಶಕ್ತಿಯು ನಿಮ್ಮೊಬ್ಬೊಬ್ಬರಲ್ಲಿಯೂ ವಾಸ ಮಾಡ್ತಾ ಇದ್ದಾನೆ. ನಾವು ಯೇಸು ಕ್ರಿಸ್ತನನ್ನು ನಂಬಿದಂಥ ನಾವೊಬ್ಬೊಬ್ಬರಲ್ಲಿ, ನಾವು ಸಾಧಾರಣ ಜನರಲ್ಲರಿ ಪ್ರಿಯರೇ, ನಾವು ಯೇಸು ಕ್ರಿಸ್ತನಿಂದ ಕರೆಯಲ್ಪಟ್ಟವರು. ನಾವು ಆಗಾಗಲೇ ಹಾಡಿದ ಹಾಗೆ ಆರಾಧನೆ ಮಾಡುತ್ತಿರುವಾಗ ಒಳ್ಳೆ ಹಾಡುಗಳನ್ನು ಇವರು ಆರಿಸಿಕೊಂಡರು. ದೇವರು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನೆಂದು ಪರಲೋಕದಲ್ಲಿ ಎಲ್ಲ ದೇವದೂತ ಗಣಗಳು ಆರಾಧನೆ ಮಾಡುತ್ತಿರುವಂಥ ಆ ದೇವರು ನಮ್ಮದು. ನಮಗೋಸ್ಕರವಾಗಿ ಸತ್ತು 3ನೇ ದಿವಸ ಜೀವಂತನಾಗಿ ಎದ್ದಂಥ ಯೇಸು ಕ್ರಿಸ್ತನು ನಮ್ಮವರು. ಅವನು ಮಹಾಪ್ರೀತಿಯಿಂದ ತಂದೆಯಾದ ದೇವರು ನಮ್ಮನ್ನು ಪ್ರೀತಿ ಮಾಡಿದನು. ಯೇಸು ಕ್ರಿಸ್ತನ ಕೃಪೆಯಿಂದ ಪಾಪಿಗಳಾದಂಥ ದೇವರ ಕೋಪಕ್ಕೆ ಗುರಿಯಾದಂಥ ನಮ್ಮನ್ನು ಯೇಸು ಕ್ರಿಸ್ತನ ಕೃಪೆಯಿಂದ ನಮ್ಮನ್ನು ರಕ್ಷಿಸಿದನು. ನಮಗೆ ಇಂಗ್ಲೀಷ್ನಲ್ಲಿ ಹೇಳುವಾಗ, ಹಿ ಈಸ್ ರಿಚ್ ಇನ್ ಮರ್ಸಿ, ಕರುಣೆಯಲ್ಲಿ ಸಂಪನ್ನನಾದ ದೇವರು. ಆತನ ಕನಿಕರಕ್ಕೆ ಕೊನೆಯೇ ಇಲ್ಲ. ನಾವು ಹಾಡ್ತೇವೆ, ನಿನ್ನ ಕೃಪೆಗೆ ಕೊನೆಯೇ ಇಲ್ಲ ಸ್ವಾಮಿ ಎಂದ. ಆದರೆ ದೇವರ ವಾಕ್ಯ ಎಫೆಸಿಯ 2:1 ನೀವು ಓದುತ್ತಾ ಇರ್ರಿ. ನೀವು ಓದುವಾಗ ನಾನು ನಿಮಗೆ ಪ್ರೋತ್ಸಾಹ ಮಾಡ್ತಾ ಇದ್ದೇನೆ. ದೇವರ ವಾಕ್ಯ ನಾವು ಒಂದು ವರ್ಷದಲ್ಲಿ ಎಷ್ಟು ಸಾರಿ ಓದಿ ಮುಗಿಸಿದ್ದೇನೆಂದ ನೀವು ಪ್ರಯಾಸ ಪಡಬೇಡಿ. ನಾನು ಎಷ್ಟು ಅರ್ಥ ಮಾಡಿಕೊಂಡಿದ್ದೇನೆ.
ಓದುವಾಗ ನಾನು ಎಷ್ಟು ಅರ್ಥ ಮಾಡಿಕೊಂಡಿದ್ದೇನೆ ಆ ದೇವರ ವಾಕ್ಯ, ಅದು ಎಷ್ಟರ ಮಟ್ಟಿಗೆ ನನ್ನ ಜೀವಿತದಲ್ಲಿ ನಾನು ಅಳವಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ, ಅದು ನಮಗೆ ಮುಖ್ಯವಾದದ್ದು. ಓದಿ ಮುಗಿಸಿ ನಾವು ತುಂಬ ಸಾರಿ ಓದಿ ಮುಗಿಸಿದ್ರಿಂದ ಪ್ರಯೋಜನ ಇಲ್ಲ. ನಾವು ಅದನ್ನು ಓದಿದನ್ನು ಅರ್ಥ ಮಾಡಿಕೊಳ್ಳುವಂತೆ ದೇವರು ನಮಗಾಗಿ ಕೊಟ್ಟಿರುವಂಥ ಈ ದೇವರ ವಾಕ್ಯ ಅದು ನಮಗೆ ದರ್ಶನವಾಗಿದೆ. ಅದು ಆ ವಾಕ್ಯವನ್ನು ನಾವು ಕೈಕೊಂಡು ನಡೆಯುವುದಕ್ಕೆ ನಾವು ನಮ್ಮನ್ನೇ ದೇವರ ಕೈಯಲ್ಲಿ ಸಮರ್ಪಿಸಿಕೊಳ್ಳೋಣ. ದೇವರು ಹೇಳುವಂಥದ್ದು, ಈ ದೇವರ ಆತ್ಮನು ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೆ. ಈ ಯೇಸು ಕ್ರಿಸ್ತನ ಕೃಪೆಯು ಕರುಣೆಯು ನಮಗೆ ಧಾರಾಳವಾಗಿ ದೇವರು ಕೊಟ್ಟಿದ್ದಾನೆ. ಪವಿತ್ರ ಆತ್ಮನು ನಮಗೆ ಸಹಾಯಕನಾಗಿ ಕೊಟ್ಟಿದ್ದಾನೆ. ಅದರಿಂದ ಯೇಸು ಸ್ವಾಮಿಯ ನಂಬಿದಂಥ ನಾವು ಒಬ್ಬಂಡಿಗರಲ್ಲ. ನಾವು ವಿ ಆರ್ ನಾಟ್ ಎಲೋನ್. ನಾವು ಒಬ್ಬಂಡಿಗರಲ್ಲ. ದೇವರು, ಈ ತ್ರೈಏಕ ದೇವರು ನಮ್ಮ ಜೊತೆ ಇದ್ದಾನೆ ಯಾವಾಗಲೂ 24/7. ಕಷ್ಟಗಳು ಬಂದಾಗ ಅಲ್ಲ, ರೋಗಗಳು ಬಂದಾಗ ದೇವರು ನಮ್ಮನ್ನು ಬಿಟ್ಟು ಹೋಗುವನಲ್ಲ. ನಮಗೆ ವೈರಿಗಳು ನಮಗೆ ವಿರೋಧವಾಗಿ, ನಾವು ಯೇಸು ಸ್ವಾಮಿಯನ್ನು ನಂಬಿದರೆ ಯಾಕೆ ನಂಬಿರಿ, ಹೆಂಗೇರಿ, ಹಾಗೆ ಅಂತ ಹೇಳಿ ನಮಗೆ ವಿರೋಧ ಬರುವಾಗ ನಮ್ಮನ್ನು ಬಿಟ್ಟು ಹೋಗುವ ದೇವರಲ್ಲ. ಕರ್ತನು ನಮ್ಮ ಜೊತೆ ಇರ್ತಾನೆ. ಕೀರ್ತನೆ 23:6 ಹೇಳುವಾಗ, ನೀನು ಕಾಗತಲೆಯ ಕವಿಯ ನಡಿಯಲ್ಲಿರುವಾಗಲೂ ನೀವು ಕೇಡಿಗೆ ಹೆದರೇನು, ಯಾಕಂದರೆ ನಾನು ನಿನ್ನ ಜೊತೆ ಇದ್ದೇನೆ. ಐ ಆಮ್ ವಿತ್ ಯು ಆರ್ ಯು ಆರ್ ವಿತ್ ಮೀ. ಅದೇ ಕೀರ್ತನೆ ಹಾಡುಗಳದ್ದು. ದೇವರು ಎಲ್ಲ ಸಮಯದಲ್ಲಿ ನಮ್ಮ ಜೊತೆ ಇರುವನಾಗಿದ್ದಾನೆ. ಎಲ್ಲ ಸಮಯದಲ್ಲಿಯೂ ನಾವು ಮಲಗುವಾಗಲೂ ಏಳುವಾಗಲೂ ಎಲ್ಲ ಸಮಯದಲ್ಲಿ 139ನೇ ಕೀರ್ತನೆ ಹೇಳುವಾಗ ಎಲ್ಲ ಸಮಯದಲ್ಲಿಯೂ ಆತನು ನಮ್ಮ ಜೊತೆಗೆ ಇರ್ತಾನೆ. ನಮ್ಮನ್ನು ಈಗ ಅಲ್ಲ, ನಾವು ಈಗ ಯೇಸುವನ್ನು ಕಂಡುಕೊಂಡಿದ್ದೇನೆ. ಆದರೆ ಜಗತ್ತಿಗೆ ಉತ್ಪತ್ತಿಯಾಗೋದಕ್ಕಿಂತ ಮೊದಲೇ, ಬಿಫೋರ್ ದಿ ಕ್ರಿಯೇಷನ್ ಆಫ್ ದ ವರ್ಲ್ಡ್, ಹಿ ನೋಸ್ ಅಸ್, ಹಿ ಚೋಸ್ ಅಸ್ ಅಲ್ವಾ. ಯೆಶಾಯ 46:10 ಹೇಳುವಾಗ, ನಾವು ಆದಿಯಿಂದಲೇ ಕೊನೆಯನ್ನು ಕಂಡಿದ್ದೇನೆ. ಎನಿ ಎಂಜಿನಿಯರ್ಸ್ ಇದ್ದರೆ ಅವರಿಗೆ ಗೊತ್ತಾಗ್ತದೆ. ಅವರೊಂದು ಮನೆಯನ್ನು ಕಟ್ಟಲಿಕ್ಕೆ ತೊಡಗುವಾಗ ಮೊದಲು ಅದರ ಬ್ಲೂ ಪ್ರಿಂಟ್ ತೆಗಿತೇವೆ. ಆ ಬ್ಲೂ ಪ್ರಿಂಟ್ನಲ್ಲಿ ಮನೆ ಕಂಪ್ಲೀಟ್ ಆಗಿದೆ, ಆದರೆ ಅದರಿಂದ ಅಡಿಪಾಯ ತೋಡಲಿಕ್ಕೆ ಅವರು ಶುರು ಮಾಡ್ತಾರೆ. ಆದರೆ ಆ ಬಿಲ್ಡಿಂಗನ್ನು ಮುದುಗಿದ ಮೇಲೆ ಮಾತ್ರ ನಮ್ಮ ಹೊರಗಿನವರಿಗೆ ಕಾಣ್ತದೆ ಏನೇನು ಇದೆ ಅಂತ. ಆದರೆ ಎಂಜಿನಿಯರಿಗೆ ಗೊತ್ತು ಕೆಳಗಿಂದ ಏನೇನೋ, ಎಷ್ಟೊಂದು ಹೇಗೆ ಏನೋ ಎಲ್ಲ ಮಾಪು ಅಳತೆ ಗೊತ್ತಿದೆ. ಅದೇ ರೀತಿಯಲ್ಲಿ ದೇವರು ನಮ್ಮನ್ನು ಕಂಡಿದ್ದಾನೆ. ಆದರೆ ಈ ಸಮಯದಲ್ಲಿ ನಾವು ಒಂದು ವರ್ಷ ಆಗಿರ್ಬೋದು, 10 ವರ್ಷ ಆಗಿರ್ಬೋದು, 20 ವರ್ಷ ಆಗಿರ್ಬೋದು, 40 ವರ್ಷ ಆಗಿರ್ಬೋದು, ನಾವು ಯೇಸುವನ್ನು ಕಂಡುಕೊಂಡು, ಆದರೆ ಯೇಸು ನಮ್ಮನ್ನು ಮೊದಲೇ ಕಂಡುಕೊಂಡಿದ್ದಾನೆ. ಅದರಿಂದ ನೀವು ಇಲ್ಲಿ ಬಂದಿದ್ದು ಆಕಸ್ಮಿಕವಾಗಿ ಅಲ್ಲ ಪ್ರಿಯರೇ. ದೇವರು ನಿಮ್ಮನ್ನು ಕರೆದಿದ್ದಾನೆ. ನಮ್ಮ ಸೃಷ್ಟಿಕರ್ತನಾದಂಥ ದೇವರು ನಿಮ್ಮನ್ನು ಕರೆದಿದ್ದಾನೆ. ತಂದೆಯಾದ ದೇವರು ನಿಮ್ಮನ್ನು ಕರೆದಿದ್ದಾನೆ. ಅದರಿಂದ ನೀವು, ದೇವರು ನಮಗೆ ಹೇಳುವಾಗ, ಸತ್ತವರೊಳಗಿಂದ ಎಬ್ಬಿಸಿದ ಆತನ ಆತ್ಮವು ನಿಮ್ಮಲ್ಲಿ ವಾಸವಾಗಿರುವುದರಿಂದ ಆ ಆತ್ಮವು ನಮ್ಮ ಮರ್ತ್ಯ ಶರೀರಗಳಲ್ಲಿ ಏನು ಕೊನೆಗೆ ಏನು ಹೇಳ್ತಾ ಇದ್ದಾರೆ ಜೋರಾಗಿ? ನಮ್ಮ ಮರ್ತ್ಯ ಶರೀರಗಳನ್ನು ಸಹ ಬದುಕಿಸುವನು. ನಮ್ಮ ಈ ನಂಬಿಕೆಯ ಪ್ರಯಾಣದಲ್ಲಿ ನಾವು ಕೆಲವೊಮ್ಮೆ ನಮಗೆ ನಿರಾಶೆಗಳು ಬರ್ಬೋದು. ಏನಪ್ಪ, ನಾನು ನಂಬಿನೂ ನನಗೆ ಏನು ಜೀವ ಇಲ್ಲದಂಗೆ ಆಯ್ತಲ್ಲ ಅಂತ ನಾವು ಕೆಲವೊಮ್ಮೆ ನೆನೆಸ್ಬೋದು. ನಾವು ನಾನು ನಂಬಿದರೆ ನಮಗೆ ಚಲೋ ಆಗ್ತದೆ, ಎಲ್ಲ ಒಳ್ಳೆಯದಾಗ್ತದೆ, ಒಳ್ಳೆಯ ಉದ್ಯೋಗ ಬರ್ತದೆ, ಒಳ್ಳೆಯ ಆಸ್ತಿ ಬರ್ತದೆ, ಒಳ್ಳೆಯ ಸ್ಥಾನಮಾನಗಳು ಬರ್ತದೆ ಅಂತ ಕೆಲವರು ನಂಬಿ ಬರ್ತಾರೆ. ಆದರೆ ನಾವು ನಂಬಿದ ಮೇಲೆ, ಯಥಾರ್ಥವಾಗಿ ಯೇಸುವನ್ನು ಕಂಡುಕೊಂಡು ನಂಬಿದ ಮೇಲೇನೂ ನಮ್ಮ ಜೀವಿತಗಳಲ್ಲಿ ಕಷ್ಟಗಳು, ರೋಗಗಳು, ನಾವು ನೆನೆಸಿದಂಥ ರೀತಿಯಲ್ಲಿ ಸುಗಮವಾಗಿ ನಮ್ಮ ಜೀವನವನ್ನು ನಡೆಯದೇ ಹೋದಾಗ, ಏನು ನನ್ನ ಜೀವನದಲ್ಲಿ ನಮಗೆ ಏನು ಜೀವ ಇಲ್ಲಲ್ಲ ಎಂದು ನಾವು ನೆನೆಸುವಂಥ ಸಮಯದಲ್ಲಿಯೂ ಸಹ ದೇವರು ನಮ್ಮನ್ನು ಬದುಕಿಸುವನಾಗಿದ್ದಾನೆ. ನಿರಾಶೆಯೊಳಗಾಗದೆ ನಮ್ಮ ಮಕ್ಕಳು ಒಂದು ವೇಳೆ ನಾವು ಯಾವಾಗಲೂ ಹೇಳುವ ಹಾಗೆ ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್ ಅಂತ ನಾವು ಹೇಳ್ತೇವೆ. ಆದರೆ ನಮ್ಮ ಯೌವನಸ್ಥ ಮಕ್ಕಳು, ನಮಗೆ ಆದಂಥ ಅನುಭವ ಆ ಮಕ್ಕಳಿಗೆ ಇಲ್ಲದೇ ಇರಬಹುದು. ಆದರೆ ನಮ್ಮ ಕರ್ತವ್ಯ ಆಗಿದೆ, ನಾನು ನಿನ್ನೆ ಅಲ್ಲಿ ಹೇಳ್ತಾ ಇದ್ದ ಹಾಗೆ, ತಂದೆ ತಾಯಿಗಳಾದಂಥ ನಮ್ಮ ಕರ್ತವ್ಯ ನಮ್ಮ ಮಕ್ಕಳಿಗೆ ಈ ಅನುಭವವನ್ನು ಕೊಡಬೇಕು. ನಮ್ಮ ಮಕ್ಕಳು ಹೇಳಬಾರ್ದು ನಮ್ಮ ತಂದೆಯ ದೇವರಂತ, ಅವರು ಹೇಳಬೇಕು ನನ್ನ ದೇವರು,
ನನ್ನ ತಂದೆಯನ್ನು ಕರೆದಂಥ ದೇವರು ನನ್ನ ದೇವರಂದ ಈ ಪ್ರತಿಯೊಂದು ಮಕ್ಕಳು ಹೇಳುವರಾಗಬೇಕು. ಯೌವನಸ್ಥರು, ಈ ಚಿಕ್ಕ ಮಕ್ಕಳು ಒಬ್ಬೊಬ್ಬರು ಆ ರೀತಿಯಲ್ಲಿ ದೇವರನ್ನು ಕಂಡುಕೊಳ್ಳುವ ಹಾಗೆ ಆ ಪ್ರಯತ್ನ ತಂದೆ ತಾಯಿಗಳಾದಂಥ ನಾವುಗಳು ಮಾಡಬೇಕು, ಅಥವಾ ಅಜ್ಜ ಅಜ್ಜಿಯರಾದಂಥ ನಾವು ಮಾಡಬೇಕು. ಈ ಮಕ್ಕಳು ಸಹ ನಾಳೆ ಹೇಳಬೇಕು, ನನ್ನ ದೇವರು, ನನ್ನ ದೇವರು, ನನ್ನ ಪ್ರೀತಿಸುವ ದೇವರು, ನನ್ನನ್ನು ಕಾಪಾಡುವ ದೇವರು, ನನ್ನ ಪ್ರಾರ್ಥನೆಯನ್ನು ಕೇಳುವಂಥ ದೇವರು, ನನ್ನ ಸಹಾಯ ಮಾಡುವಂಥ ದೇವರು. ಈ ಮಕ್ಕಳು ಹೇಳುವಂತೆ ನಾಳೆ ಇವರು ಎದ್ದು ನಿಂತು ಸಾಕ್ಷಿಗಳಾಗಿ, ನೀವು ಹೇಗೆ ನಿಂತಿದ್ದೀರಾ ಅದೇ ರೀತಿಯಲ್ಲಿ ಈ ಒಂದೊಂದು ಮಕ್ಕಳು ಎದ್ದು ನಿಂತು ನನ್ನ ದೇವರು ಎಂದು ಹೇಳುವ ಹಾಗೆ ಈ ಮಕ್ಕಳು ನಂಬಿಕೆಯಲ್ಲಿ ಎದ್ದು ಬರಲಿ. ಅದು ನಮ್ಮ ಪ್ರಾರ್ಥನೆ ಆಗಬೇಕು. ಈ ಯೇಸು ಕ್ರಿಸ್ತನನ್ನು ನಾವು ಒಮ್ಮೊಮ್ಮೆ ನಾವು ನೆನೆಸ್ತೇವೆ, ಇದನ್ನೆಲ್ಲ ನಾವು ಕೇಳಿಕೊಟ್ಟೇವೆ. ಆದರೆ ಅವರು ಬೆಂಗಳೂರು ಪಟ್ಟಣಕ್ಕೆ ಹೋಗ್ತಾರೆ, ಅನೇಕ ಒತ್ತಡಗಳಲ್ಲಿ ಅವರು ಬಿದ್ದು ಬೀಳ್ತಾರೆ. ಆವಾಗ ಅವರು ದೇವರನ್ನು ಬಿಡದಂತೆ, ದೇವರಲ್ಲಿ ಸಾಕ್ಷಿಯಾಗಿ ನಿಲ್ಲುವಂತೆ ಯೆಶಾಯನು ಹೇಳಿದ ಹಾಗೆ, ನಾನು ನನ್ನ ಮಕ್ಕಳು ಇಸ್ರಾಯೇಲ್ ದೇಶದಲ್ಲಿ ಒಂದು ಸೈನ್ ಆಗಿ, ಒಂದು ವಂಡರ್ ಆಗಿ, ಯೆಶಾಯ 8:18 ಹೇಳುವ ಹಾಗೆ ನೀವು ಪ್ರಾರ್ಥನೆ ಮಾಡೋರಾಗಬೇಕು. ಪ್ರಾರ್ಥನೆ ಮಾಡಿ, ನಾನು ನನ್ನ ಮಕ್ಕಳು, ನಾನು ಎಲ್ಲಿ ಇರ್ತೇವೆ, ನನ್ನ ಮಕ್ಕಳು ಎಲ್ಲಿರ್ತೇವೆ ಅಲ್ಲಿ ಒಂದು ಗುರುತಾಗಿ, ಒಂದು ಅದ್ಭುತವಾಗಿ ಇರಬೇಕು. ಅದಕ್ಕೆ ಈ ಮಕ್ಕಳು ಸಣ್ಣ ವಯಸ್ಸಿನಿಂದ ಪ್ರಾರ್ಥನೆ ಮಾಡು. ನೀವೆಲ್ಲ ರೈತರಿದ್ದೀರಂತ ನೆನೆಸ್ತೇನೆ. ನಾವು ಗಿಡಗಳನ್ನು ನಟ್ಟು ಮೇಲೆ ಹೂ ಬಿಡುವಾಗ ನಾವು ಗೊಬ್ಬರ ಹಾಕೋದಿಲ್ಲ. ಯಾವಾಗ ಗೊಬ್ಬರ ಹಾಕ್ತೀರಾ ಅಥವಾ ನೀರು ಹಾಕ್ತೀರಾ? ನಡುವಾಗದಿಂದಲೇ ಅಲ್ವಾ? ಬೀಜ ಹಾಕುವುದರಿಂದಲೇ ನಾವು ಅದಕ್ಕೆ ನೀರು ಹಾಕ್ತೇವೆ. ಬೆಳೀತಾ ಬರುವಾಗ ಅದಕ್ಕೆ ಬೇಕಾದಂಥ ಗೊಬ್ಬರಗಳು ಹಾಕಿಬಿಡ್ತೇವೆ. ಅದೇ ರೀತಿಯಲ್ಲಿ ನಮಗೆ ಮಕ್ಕಳು ಹುಟ್ಟುವಾಗ ಅಥವಾ ನಮ್ಮ ಸಭೆಯಲ್ಲಿ ಮಕ್ಕಳು ಬರುವಾಗ ಆವಾಗದಿಂದ ನಮ್ಮ ಜವಾಬ್ದಾರಿಕೆ, ಪಾಸ್ಟ್ರಮ್ಮನ ಜವಾಬ್ದಾರಿಕೆ ಮಾತ್ರವಲ್ಲ, ನಾವು ಪ್ರತಿಯೊಬ್ಬರ ಜವಾಬ್ದಾರಿಕೆ ಆಗಬೇಕು. ನಮ್ಮ ಮಕ್ಕಳು, ನಮ್ಮ ಯೌವನಸ್ಥರು ಕರ್ತನಿಗಾಗಿ ಒಂದು ನಿಲ್ಲಬೇಕು ಎಂಬುದಾಗಿ. ಅದಕ್ಕಾಗಿ ನಾವು ಪ್ರಾರ್ಥನಾಪೂರ್ವಕವಾಗಿ ದೇವರನ್ನು ಕೈಗಳಲ್ಲಿ ಈ ಮಕ್ಕಳನ್ನು ಸಮರ್ಪಿಸುವಣ. ಸಣ್ಣ ಮಕ್ಕಳನ್ನು ಡೆಡಿಕೇಶನ್ ಮಾಡುವಾಗ ಅಷ್ಟೇ ಅಲ್ಲ, ಅದು ನಮ್ಮ ಜವಾಬ್ದಾರಿಕೆ. ಯಾಕೆ ಸಭೆಯಲ್ಲಿ ಬಂದು ಡೆಡಿಕೇಶನ್ ಮಾಡ್ತೀರಾ? ನಮ್ಮ ಸಭೆಯ ಜವಾಬ್ದಾರಿಕೆಯಾಗಿದೆ. ನಾವು ಸಹ ಪಾಸ್ಟ್ರಮ್ಮನ ಜೊತೆ ನಾವು ಪ್ರತಿಯೊಬ್ಬರು, ಆ ಮಗುವಿನ ತಂದೆ ತಾಯಿ ಮಾತ್ರವಲ್ಲ, ನಾವು ಸಭೆಯಲ್ಲಿರುವಂಥ ಪ್ರತಿಯೊಬ್ಬರು ಆ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡೋದು, ಅವರು ಕರ್ತನಲ್ಲಿ ಬೆಳೆದು ಕರ್ತನ ಸಾಕ್ಷಿಗಳಾಗಿ ನಿಲ್ಲುವುದಕ್ಕೆ. ನಾಳೆ ಇಲ್ಲಿ ನಿಂತು ಆರಾಧನೆ ಮಾಡೋದು ಮಾತ್ರವಲ್ಲ, ಅವರು ಎಲ್ಲಿ ಇದ್ದಾರೋ ಅಲ್ಲಿ ಎಲ್ಲ ಒಂದು ಸಾಕ್ಷಿಗಳಾಗಿ, ಒಂದು ಗುರುತಾಗಿ, ಇವರ ಹತ್ರ ಹೋಗ್ರಿ, ನಿಮ್ಮ ಪ್ರಶ್ನೆ ಏನಿದ್ರು ಅವರ ಹತ್ರ ಹೋಗ್ರಿ, ಅವರು ನಿಮಗೆ ಕೊಡ್ತಾರೆ ಅಂತ ಹೇಳುವ ಹಾಗೆ ನಮ್ಮ ಮಕ್ಕಳು ಎಲ್ಲಿ ದೇವರು ಹಾಕ್ತಾರೋ, ಯಾವುದೇ IT ಕಂಪನಿ ಆಗಲಿ ಅಥವಾ ಹಾಸ್ಪಿಟಲಲ್ಲಾಗಲಿ, ಯಾವುದೇ ಸ್ಥಳದಲ್ಲಿ ಆಗಲಿ, ಯಾವುದೇ ಮನೆ ಕೆಲಸಗಳನ್ನು ಮಾಡುವಂಥ ಸ್ಥಳದಲ್ಲಿ ಆಗಲಿ, ನಮಗೆ ಗೊತ್ತು ಎಷ್ಟೋ ನಮ್ಮ ಸಭೆಯಲ್ಲಿ ಬರ್ತಾರೆ, ಮನೆ ಕೆಲಸ ಮಾಡುವವರು, ಸುವಾರ್ತೆ ಹೇಳಿ ಯೇಸುವನ್ನು ನಂಬಿ ಬಂದವರು ನಮ್ಮ ಹತ್ರ ಇದ್ದಾರೆ. ಮನೆ ಕೆಲಸ ಮಾಡುವವರು, ಪಾತ್ರೆ ತಿಕ್ಕಲಿಕ್ಕೆ, ಮನೆ ಗುಡಿಸಲಿಕ್ಕೆ, ಬಟ್ಟೆ ತೊಳಿಲಿಕ್ಕೆ ಬಂದವರು, ಅವರು ಯೇಸುವಿನ ಬಗ್ಗೆ ಹೇಳಿ ನನ್ನ ದೇವರು ನಿಮ್ಮನ್ನು ಪ್ರಶ್ನೆಗಳಿಂದ ಪರಿಹಾರ ಮಾಡ್ತಾನೆ ಅಂತ ಹೇಳುವುದಕ್ಕೆ ಅವರು ಸಾಕ್ಷಿಯಾಗಿ ನಿಂದರು. ಅದೇ ರೀತಿಯಲ್ಲಿ ನಾವು ಒಬ್ಬೊಬ್ಬರು ಆಗೋಣ. ಸತ್ತವರೊಳಗಿಂದ ಎಬ್ಬಿಸಿದ ಆತನ ಆತ್ಮನು ನಮ್ಮೊಬ್ಬೊಬ್ಬರಲ್ಲಿ ಮರ್ತ್ಯ ಶರೀರವನ್ನು ಬದುಕಿಸುವನಾಗಿದ್ದಾನೆ. ನಾವು ಯಾವುದೇ ಸ್ಥಿತಿಗಳಲ್ಲಿ ಇದ್ದರೂ, ನಾವು ಶರೀರದಲ್ಲಿ ಮಾತ್ರವಲ್ಲ, ನಾವು ಪಾಪದಲ್ಲಿ ಬಿದ್ದು ಹೋದಂಥವ್ರಿರ್ಬೋದು, ನಿರಾಶೆಯಲ್ಲಿ ಇರಬಹುದು, ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೆಲವು ಸಮಯ ಸಿಕ್ಕದೆ ಹೋಗ್ಬೋದು, ನಾವು ನಿರೀಕ್ಷಿಸದಂಥ, ನಾವು ನೆನೆಸಿದಂಥ ರೀತಿಯಲ್ಲಿ ನಮ್ಮ ಸಮಯದಲ್ಲಿ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಕ್ಕದೇ ಇರ್ಬೋದು. ಆದರೂ ಖಂಡಿತವಾಗಿ ದೇವರು ತನ್ನ ಸಮಯಕ್ಕೆ ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡುವನಾಗಿದ್ದಾನೆ. ಅದರಿಂದ ಪ್ರಿಯ ಹೇಳ್ತಾ ಇದ್ದೇನೆ ಅಂದರೆ, ಯೇಸು ಕ್ರಿಸ್ತನನ್ನು ನಂಬುವರಾಗಿರಿ. ಯೇಸುವಿನ ಮಕ್ಕಳಾಗಿ ನೀವು ಜೀವಿಸೋದಕ್ಕೆ ನಿಮ್ಮನ್ನೇ ದೇವರ ಕೈಯಲ್ಲಿ ಒಪ್ಪಿಸಿಕೊಟ್ಟು ನಾವು ಮುಂದೆ ಹೋಗುವಂತೆ ದೇವರು ನಮ್ಮೊಬ್ಬೊಬ್ಬರಿಗೂ ಸಹಾಯ ಮಾಡಲಿ. ನಾವು ಹೇಳುವಾಗ ಸರೆಂಡರ್ ಆರ್ ಲೈಫ್ಸ್ ಟೋಟಲಿ ಟು ಗಾಡ್, ನಮ್ಮನ್ನು ಪೂರ್ಣವಾಗಿ ಸಮರ್ಪಿಸುವಂದರೆ ದೇವರ ಮುಂದೆ ಶರಣಾಗತನಾಗಿ ನಾವು ಬರುವುದು. ನಮ್ಮ ಕೈಗಳು ಮಾತ್ರವಲ್ಲ ಶರಣಾಗತರಾಗಿ, ನಮ್ಮ ಹೃದಯವನ್ನು ಸಹ, ನಮ್ಮ ಇಡೀ ಜೀವನವನ್ನು ದೇವರ ಮುಂದೆ ಶರಣಾಗತನಾಗಿ, ದೇವರೇ ನಾನು ನಿನಗೆ ಶರಣನು, ನಿನ್ನ ಚಿತ್ತದಂತೆ ನಮಗೆ ನಡೆಯಲಿ. ನಮ್ಮ ಸೋತು ಹೋದಂಥ ಸ್ಥಳಗಳಲ್ಲಿ ನಾವು ನಮ್ಮ ಸತ್ತು ಹೋದಂಥ ನಮ್ಮ ಎಲ್ಲ ಕನಸುಗಳಲ್ಲಿ ದೇವರೇ ನೀನು ಬದುಕಿಸುವನಾಗಿದೆಯಾ?
ಅದರಿಂದ ದೇವರೇ, ನನ್ನನ್ನೇ ನಿನ್ನ ಕೈಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇನೆ ಎಂಬ ಆ ಸಮರ್ಪಣೆಯ ಮನೋಭಾವನದಿಂದ ಪ್ರತಿ ದಿನವೂ ನಾವು ಜೀವಿಸೋಣ. ಯಾಕಂದರೆ ನಮ್ಮ ದೇವರು ನಾವು ಮಾಡುವಂಥ ಎಲ್ಲ ಪ್ರಾರ್ಥನೆಗಳನ್ನು ಅವನು ಗಂಭೀರವಾಗಿ ತೆಗೆದುಕೊಳ್ಳುತ್ತಾ ಇದ್ದಾನೆ. ಅವನು ಸುಮ್ಮನೆ ಕೇಳಿ ಮರೆತು ಹೋಗೋನಲ್ಲ. ನಮ್ಮ ಕಣ್ಣೀರುಗಳೆಲ್ಲ, ಕೀರ್ತನೆಯಲ್ಲಿ ಹೇಳುವಾಗ, ನಮ್ಮ ಕಣ್ಣೀರುಗಳೆಲ್ಲ ಆತನು ತನ್ನ ಗುದ್ದಲೆಯಲ್ಲಿ ಸೇರಿಸಿಟ್ಟಿದ್ದಾನೆ. ನಾವು ಒಬ್ಬರಾಗಿ ಯಾರಿಗೂ ಹೇಳಲಿಕ್ಕೆ ಆಗದಂದ ಕೆಲವು ತಂದೆಗಳಿರ್ಬೋದು, ಅಥವಾ ತಾಯಿಗಳಿರ್ಬೋದು, ಅಥವಾ ಯೌವನಸ್ಥರು ಇರ್ಬೋದು, ನಾವು ಒಬ್ಬಂಡಿಗರಾಗಿ ಏಕಾಂತತೆಯಲ್ಲಿ ಸುರಿಸಿದಂಥ ಕಣ್ಣೀರುಗಳು ಆತನು ಅದು ಗುದ್ದಲಿಯಲ್ಲಿ ಸೇರಿಸಿಟ್ಟಿದ್ದಾನೆಂದ ಅದು ಅವನು ಮರೆತು ಹೋಗುವನಲ್ಲ. ತನ್ನ ಸಮಯಕ್ಕೆ ಆ ಕಣ್ಣೀರುಗಳಿಗೆಲ್ಲ ಉತ್ತರವನ್ನು ಕೊಡುವಂಥ ದೇವರಾಗಿದ್ದಾನೆ. ಆದ್ದರಿಂದ ಅದು ಮಾತ್ರವಲ್ಲ, ನಮ್ಮನ್ನು ನಿರ್ದೋಷಿಗಳಾಗಿ ತಂದೆಯಾದ ದೇವರ ಮುಂದೆ ನಿಲ್ಲಿಸಲಿಕ್ಕೆ ಶಕ್ತನಾದಂಥ ದೇವರು. ಅದನ್ನು ಓದೋಣ. 1 ಕೊರಿಂಥಿಯ 1ನೇ ಅಧ್ಯಾಯ 21ನೇ ವಚನದಲ್ಲಿ ದೇವರು ನಮ್ಮ ಪರವಾಗಿ ಹೇಳುತ್ತಾ ಇದ್ದಾನೆ. 1 ಕೊರಿಂಥಿಯ 1ನೇ ಅಧ್ಯಾಯ 8ನೇ ವಚನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದಿನದಲ್ಲಿ ಯಾರೂ ನಮ್ಮನ್ನು ತಪ್ಪು ಹೊರಿಸದಂತೆ ಆತನು ನಿಮ್ಮನ್ನು ಕಡೆಯವರೆಗೂ ದೃಢಪಡಿಸುವನು. ಅವನು ದೃಢಪಡಿಸುವನು. ಅದಕ್ಕೆ ನಮ್ಮನ್ನು ದೇವರ ಕೈಯಲ್ಲಿ ಒಪ್ಪಿಸಿಕೊಡುವನು. ಕರ್ತನೆ, ಯಾರೂ ನಮ್ಮನ್ನು ತಪ್ಪು ಹೊರಿಸದೆ ದೇವರ ಯೇಸು ಕ್ರಿಸ್ತನ ದಿನದಲ್ಲಿ ನಾನು ದೃಢವಾಗಿ ನಿಲ್ಲುವಂತೆ, ನಾವು ಬೀಳುವುದು ಏಳುವುದು ಆಗಬಾರದು, ದೃಢವಾಗಿ ನಿಲ್ಲುವಂತೆ ದೇವರು ನಮ್ಮನ್ನು ನಿಲ್ಲಿಸುವುದನಾಗಿದ್ದಾನೆ. ಯೂದ 24ನೇ ವಚನ. ಪ್ರಕಟಣೆಗೆ ಸ್ವಲ್ಪ ಮುಂದೆ ಇದೆ, ಪ್ರಕಟಣೆ ಮುಂದೆ ಇದೆ. ಯೂದನ ಪುಸ್ತಕ 1ನೇ ಅಧ್ಯಾಯ ಅದರಲ್ಲಿ 24ನೇ ವಚನದಲ್ಲಿಯೂ ಇದನ್ನೇ ಹೇಳುತ್ತದೆ. ನಮ್ಮ ದೇವರು ಎಂಥವನು ಎಂಬುದಾಗಿ, ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವುದಕ್ಕೂ ನಿಮ್ಮ ಪ್ರಭಾವವಾದ ಅವನ ಸಮಕ್ಷದಲ್ಲಿ ನಮ್ಮನ್ನು ನಿರ್ದೋಷಿಗಳಾಗಿ ಹರ್ಷದೊಡನೆ ನಿಲ್ಲಿಸುವುದಕ್ಕೂ ಸಮರ್ಥನಾದಂಥ ನಮ್ಮ ಒಬ್ಬನೇ ರಕ್ಷಕನಿಗೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಪ್ರಭಾವ, ಮಹತ್ವ, ಆಧಿಪತ್ಯ, ಅಧಿಕಾರಗಳು ಈ ಹಿಂದಿನ ಕಾಲಕ್ಕಿಂತ ಮೊದಲು ಇದ್ದ ಹಾಗೆ ಈಗಲೂ ಯಾವಾಗಲೂ ಇರಲಿ. ಅವನು ಎಂಥವನು? ಪ್ರಭಾವ, ಮಹತ್ವ, ಅಧಿಪತ್ಯ ಇದ್ದಂಥ ದೇವರ ಮುಂದೆ ನಮ್ಮನ್ನು ಹೇಗೆ ನಿಲ್ಲಿಸ್ತಾನೆ? ಮೊದಲು 24ನೇ ವಚನ. ಎಡವಿ ಬೀಳದಂತೆ ನಮ್ಮನ್ನು ಕಾಪಾಡುವುದಕ್ಕೂ ನಿರ್ದೋಷಿಯನ್ನಾಗಿ ಹರ್ಷದೊಡನೆ ನಿಲ್ಲಿಸುವುದಕ್ಕೂ. ಸಾಕು, ನಮ್ಮನ್ನು ಆ ದೇವರ ಮುಂದೆ ನಿರ್ದೋಷಿಯನ್ನಾಗಿ ಹರ್ಷದೊಡನೆ, ವಿದೌಟ್ ಫಾಲ್ಟ್ ಆ್ಯಂಡ್ ವಿತ್ ಗ್ರೇಟ್ ಜಾಯ್, ನಮ್ಮನ್ನು ನಿಲ್ಲಿಸಲಿಕ್ಕೆ ಶಕ್ತನಾದಂಥ ದೇವರಾಗಿದ್ದಾನೆ. ಅದರಿಂದ ನಾವು ಈ ದೇವರು ನಮ್ಮನ್ನು ರಕ್ಷಿಸಿ ಅರ್ಧ ದಾರಿಯಲ್ಲಿ ಬಿಟ್ಟು ಬಿಡುವನಲ್ಲ. ಕೊನೆಯವರೆಗೂ ನಾವು ಈ ಉಸಿರಿರುವವರೆಗೂ ಅಥವಾ ಯೇಸು ಕ್ರಿಸ್ತನು ಬಂದು ನಮ್ಮನ್ನು ಕರ್ಕೊಂಡು ಹೋಗುವವರೆಗೂ ನಿರ್ದೋಷಿಗಳನ್ನಾಗಿ, ತಪ್ಪಿಲ್ಲದವರಾಗಿ, ದೃಢವಾಗಿ ನಿಲ್ಲಿಸೋದಕ್ಕೆ ದೇವರು ಶಕ್ತನಾಗಿದ್ದಾನೆ. ಇದೇ ನಮ್ಮ ದೇವರಾಗಿದ್ದಾರೆ ಪ್ರಿಯರೇ. ಅದರಿಂದ ನೀವು ಈ ದೇವರಿಗೆ ದಿನನಿತ್ಯವೂ ನಿಮಗೆ ಸಮಯ ಸಿಕ್ಕುವಾಗ, ಯಾವಾಗ ಸಮಯ ಹುಡುಕಿ ಬರ್ತೇನೆಂದಲ್ಲ, ಎಲ್ಲ ಸಮಯದಲ್ಲಿಯೂ ಏನೇ ಕೆಲಸ ಮಾಡಲಿ, ಏನೇ ಸ್ಥಿತಿಗತಿಗಳಲ್ಲಿ ನೀವು ಇರಲಿ, ಅಲ್ಲಿ ಎಲ್ಲ ದೇವರಿಗೆ ನಾವು ನಿಲ್ಲುವುದಕ್ಕೆ ನಮ್ಮನ್ನೇ ದೇವರ ಕೈಯಲ್ಲಿ ಒಪ್ಪಿಸಿಕೊಡುವನ. ಅವನು ನಮ್ಮನ್ನು ನಿಲ್ಲಿಸಲಿಕ್ಕೆ ಶಕ್ತನಾಗಿದ್ದಾನೆ. ಇದೇ ನಮ್ಮ ದೇವರು. ಈ ಮಕ್ಕಳನ್ನು ಅವರಿಗೆ ಬುದ್ಧಿ, ವಿದ್ಯೆ, ಆರೋಗ್ಯ ಎಲ್ಲ ಕೊಟ್ಟು ಅವರ ವಿದ್ಯಾಭ್ಯಾಸದಲ್ಲಿ ಅವರು ಬೆಳೆಯುವುದಕ್ಕೆ ಈ ಚಿಕ್ಕ ಪ್ರಾಯದಿಂದ ಕರ್ತನನ್ನು ಕಂಡುಕೊಂಡು ನನ್ನ ರಕ್ಷಕನು, ನನ್ನ ಒಡೆಯನೆಂದ ಈ ಮಕ್ಕಳು ಹೇಳುವ ಹಾಗೆ, ಯೌವನಸ್ಥ ಮಕ್ಕಳು ಅವರು ಎಲ್ಲೆಲ್ಲ ಇದ್ದಾರೋ, ಡಿಗ್ರಿಯಲ್ಲಿ ಆಗಲಿ, ಕಾಲೇಜಿನಲ್ಲಿ ಆಗಲಿ, ಅವರು ಕೆಲಸ ಮಾಡುವಂಥ ಸ್ಥಳಗಳಲ್ಲಾಗಲಿ, ಅಥವಾ ಮದುವೆಯ ಜೀವನದಲ್ಲಾಗಲಿ, ಅವರ ಯಾವ ಪ್ರಾಯದಲ್ಲಾಗಲಿ
ಮುಪ್ಪಿನ ಪ್ರಾಯದಲ್ಲಿ ಅಜ್ಜ ಅಜ್ಜಿಯರಾಗಲಿ, ಯಾರು ನನ್ನ ಮಕ್ಕಳು ನನ್ನನ್ನು ನೋಡ್ತಾ ಇಲ್ಲ, ನನಗೆ ಏನು ಮಾಡ್ತಾ ಇಲ್ಲ ಅಂದರೂ ನನ್ನ ದೇವರು ನಮ್ಮನ್ನು ಬಿಡುವಂಥ ದೇವರಲ್ಲ. ಆ ದೇವರು ನಮ್ಮನ್ನು ಕೈ ಹಿಡಿದು ನಡೆಸುವನಾಗಿದ್ದಾನೆ. ಆತನು ನಮ್ಮ ಜೊತೆಗಾರನಾಗಿದ್ದಾನೆ. ಅದರಿಂದ ನಮ್ಮನ್ನೇ ದೇವರ ಕೈಯಲ್ಲಿ ಯಾವಾಗಲೂ ಶರಣಾಗತರಾಗಿ ಪೂರ್ಣ ಸಮರ್ಪಣೆಯುಳ್ಳವರಾಗಿ ಜೀವಿಸೋದಕ್ಕೆ ದೇವರು ನಮ್ಮೊಬ್ಬೊಬ್ಬರಿಗೂ ಸಹಾಯ ಮಾಡಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ